ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈಗ ತಾನೇ 7:15 ಆಗಿದೆ ಟೈಮು. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಿಮ್ಗೆ ಗೊತ್ತೇ ಇದೆ ನಾನು ಡೈಲಿ ಸುಲೇಪೇಟೆಯಿಂದ ಸ್ಕೂಲಿಗೆ ಹೋಗ್ತಿದ್ದೆ ಅಂತೇಳಿ. ಆದರೆ ಇವತ್ತು ಕಲಬುರಗಿಯಿಂದ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನಿನ್ನೆ ಹಾಲಿಡೇ ಇತ್ತು ಮತ್ತು ನಾಳೆನೂ ಹಾಲಿಡೇ ಇದೆ. ಹಾಗಾಗಿ ಇವತ್ತು ನಾನು ಇಲ್ಲಿಂದನೇ ಹೋಗ್ತಾ ಇದ್ದೀನಿ. ಇಷ್ಟು ಬೇಗ ರೆಡಿ ಆಗಬೇಕು, ನಾವು ಬೆಳಗ್ಗೆ 7:15 ಅಷ್ಟೊತ್ತಿಗೆ ರೆಡಿ ಆಗಿರಬೇಕು. ಇಲ್ಲಿ ನೋಡಿ, ಇನ್ನೂ 7:15 ಆಗಿದೆ. ಆಲ್ರೆಡಿ ಊಟ ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ರೊಟ್ಟಿ, ಬೀಟ್ರೂಟ್ ಪಲ್ಯ, ಹಿಂಡಿ, ಮೊಸರು. ಅದೇ ಒಂದು ವೇಳೆ ಸುಲೇಪೇಟೆಯಿಂದ ಹೋಗ್ತಿದ್ದೆ ಅಂತಂದರೆ 9 ಗಂಟೆ ಊಟ ಆಗ್ತಿತ್ತು. ಗಾಯ್ಸ್, ಸಮಯ 7:30 ಆಗ್ತಾ ಇದೆ. ಇಲ್ಲಿ ನಾನು ಬಂದೀಗ ಆಟೋಕ್ಕೋಸ್ಕರ ವೇಟ್ ಮಾಡ್ತೀನಿ. ಇಲ್ಲಿ ಆಟೋ ಸಿಕ್ಕುತ್ತೆ ಅಂದರೆ ಇಲ್ಲಿ ಡೈರೆಕ್ಟಾಗಿ ರಾಮ ಮಂದಿರ ಹೇಳಿಬಿಟ್ಟು ಅಲ್ಲಿಂದ ಬಸ್ಸಿಗೆ ಹೋಗ್ಬೋದು. ಬಸ್ಸು 7:38 ನೋಡೋಣ ಯಾವುದಾದ್ರೂ ಆಟೋ ಸಿಗುತ್ತೆ ಅಂತೇಳಿ. ಓಕೆ, ಅಲ್ಲೊಂದು ಆಟೋ ಬರ್ತಾ ಇದೆ. ರೈಟ್, ಲೆಟ್ಸ್ ಗೋ. ಗಾಯ್ಸ್, ಇಲ್ಲಿ ನೋಡಿ, ಇದೇ ರಾಮ ಮಂದಿರ ಸರ್ಕಲ್ ತುಂಬ ಫೇಮಸ್ ಕಲಬುರಗಿಯಲ್ಲಿ. ನಾವು ಈ ಕಡೆ ಹೋದರೆ ಸೀದಾ ಹೋದರೆ ತಾಲೂಕಾ ಜೇವರ್ಗಿಗೆ ಹೋಗುತ್ತೆ. ಈ ಕಡೆ ಹೋದರೆ ಸೇಡಂ, ಚಿಂಚೋಳಿ, ಚಿತ್ತಾಪುರ ಬಸ್ಗಳು ಹೋಗ್ತವೆ. ಮತ್ತು ಈ ಕಡೆ ಹೋದರೆ ಅಫ್ಜಲ್ಪುರ್ ಬಸ್ ಹೋಗುತ್ತೆ. ನಾವು ಈ ರೂಟಲ್ಲಿ ಏನಾದರೂ ಹೋದರೆ ಇದು ಸಿಟಿ ಎಂಟ್ರಿ, ಸಿಟಿ ಒಳಗೆ ಹೋಗುತ್ತೆ. ಅದು ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಜೋರಿ ಕ್ರಾಸ್, ಬಸ್ ಸ್ಟ್ಯಾಂಡ್, ಆ ರೂಟ್ ಇದು. ಈಗ ನಾವು ಹೋಗಬೇಕಾಗಿರೋದು ಎಲ್ಲಿ ಅಂತ ಕೇಳಿದ್ರೆ ಅಲ್ಲಿ ಎದುರುಗಡೆ ಅಲ್ಲಿ ಹೋಗಿ ವೇಟ್ ಮಾಡಬೇಕು. ಚಿಂಚೋಳಿ ಬಸ್ ಅಲ್ಲೇ ಬರುತ್ತೆ ನೋಡಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಸರ್ವೆಂಟ್ಸು ಚಿಂಚೋಳಿ ಹೋಗೋರು ಏನಿದ್ದಾರಲ್ಲ ಅವರೆಲ್ಲ ಆಲ್ರೆಡಿ ಬಂದಲ್ಲಿ ನಿಂತ್ಕೊಂಡು ಬಿಟ್ಟಿದ್ದಾರೆ. ಯಾಕಂದರೆ ಅವ್ರು ಈಗ ಬಸ್ ಇರಿದ್ರೆ 9:30 10 ಗಂಟೆವರೆಗೂ ಚಿಂಚೋಳಿ ತಲುಪ್ತಾರೆ. ಹಾಗಾಗಿ ಬೇಗ ಬರಬೇಕಾಗತ್ತೆ. ಇಲ್ಲಿ ನೋಡಿ, ಕಾಳ್ಗಿ ಬಸ್ ಸ್ಟ್ಯಾಂಡ್ ಇದೆ. ಹೊಸ ತಾಲೂಕು ನಮ್ಮ ಕಲಬುರಗಿಯಲ್ಲಿ ರೀಸೆಂಟಾಗಿ ಈ ಒಂದು ಕಾಳ್ಗಿ ಮತ್ತು ಯಡ್ರಾಮಿ ಎರಡನ್ನು ಹೊಸ ತಾಲೂಕಾಗಿ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಕಾಳ್ಗಿ ತಾಲೂಕೊಂದು. ಈಗ ತಾನೇ ಬಸ್ಸಿಂದ ಇಳಿದ್ವಿ. ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ ಒಳಗಡೆ ಇದೆ ನಮ್ಮ ಸ್ಕೂಲು. ನಡ್ಕೊಂಡು ಹೋಗಬೇಕು. ಕೆಲವೊಂದು ಸಲ ಬೈಕ್ ಸಿಗುತ್ತೆ, ಡ್ರಾಪ್ ತೊಗೊಳ್ತೀವಿ. ಮತ್ತು ನಾವು ಡೈಲಿ 9:20ಗೆ ಒಂದು ಕ್ರಾಸಲ್ಲಿ ಇರ್ತಿದ್ವಿ. ಇವತ್ತೊಂದು 10 ನಿಮಿಷ ಲೇಟ್ ಆಗಿದೆ, 9:30 ಆಗಿದೆ. ಇಲ್ಲಿ ನೋಡ್ರಿ, ನಾನು ಇವತ್ತು 7ನೇ ತರಗತಿಯಲ್ಲಿದ್ದೀನಿ. ನಾ ಎಷ್ಟು ದಿನ ಆಯ್ತು ಸಾಲಿ ಬರಲಾರ್ದು? ಯಾಕೆ? ಎಕ್ಸಾಮ್ ಹಾಕಿ ಸಲಕ 3 ದಿನ ಬಂದಿಲ್ಲ. ನೀವು 3 ದಿನ ಏನು ಮಾಡಿರಿ? ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿರಿ ಏನಾರಿ? ನಾವೊಂದು ಚಾಲೆಂಜ್ ಕೊಟ್ಟಿದ್ದೆ, ಮಾಡಿರಿ? 1 ಸೆಕೆಂಡ್. ಗುಂಡಪ್ಪ ಮಾಡಿದೆ? ಮಾಡಿಲ್ಲ. ಏನು ಕೊಟ್ಟಿನ ಹೇಳಿ ಚಾಲೆಂಜ್? ಅದೇ ಯಾವುದು? ಹಾಂ, ಮತ್ತು ಈಗ ನೀ ಚಾಲೆಂಜ್ ಓದಿಲ್ಲ ಗೊತ್ತಾಯ್ತು. ಇಂಗ್ಲೀಷ್ ಓದಿದೆ? ಎಷ್ಟು ಪೇಜ್ ಓದಿದೆ? ಡೈಲಿ ಓದಿದೆ ಪಕ್ಕ? ಮತ್ತೆ ಯಾರು ಓದಿರಿ? ಅಂಕಿತಾ ಕೊಟ್ಟಿದ್ದ. ಓದಿದೆ ಅಂಕಿತಾ? ಶಾಲಿನಿ ಓದಿಲ್ಲ? ನೀ ಪಕ್ಕ ಗೊತ್ತದ ನಂಗೆ, ಹೌದಿಲ್ಲ? ಹಾಂ, ನಿಮಗೆ ಡೈಲಿ ಏನು ಮಾಡಬೇಕು? ಇಂಗ್ಲೀಷ್ ಓದಿಲ್ಲ? ನೋಡೋಣ. ನಾ ಕೊಟ್ಟಿದ್ದ ಚಾಲೆಂಜ್ ಏನು ಮಾಡಬೇಕು? ದಿನ ಬನ್ನ ಬೈಬೇಕು, ಅಂದರೆ ನಿಮ್ಮ ಮನೆಗೆ ಹೋಗಿ ಓದ್ತೀರ, ಹೌದಿಲ್ಲ? ಹ್ಞೂ ಅಂತೀಲ್ಲ ಹೋಗುಂಡಪ್ಪ. ಅದೇ ಅದರ ಸಲಕ್ಕೆ ನಿಮ್ಮ ಸಲಕ್ಕೆ ಹೇಳಿರ್ತೀವಿ, ಹೌದಿಲ್ಲ? ರೈಟ್. ನಾಳೆ ಓದ್ರಿ, ಬಿಡಬೇಡ್ರಿ. ಈಗ ಹಾಲಿಡೇ ಬರ್ತಾವೆ, ಹಾಲಿಡೇದಾಗೂ ಓದಬೇಕು. ಗೈಸ್, ಇಲ್ಲಿ ನೋಡಿ, ನಾನು ನಿನ್ನೆ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನಾನೊಂದು ಸ್ಪ್ರೈಟ್ ಖರೀದಿ ಮಾಡಿದ್ದೆ. 28 ಬಾಟಲ್ ಇರ್ತಿತ್ತು ಅದರಲ್ಲಿ. ನನಗೆ 480 ಬಿತ್ತು. ಹಾಗಾದ್ರೆ ನನಗೆ ಎಷ್ಟು ಲಾಭ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕಂತ ಹೇಳಿದ್ದೆ. ಆದರೆ ಇಲ್ಲಿ ನೋಡಿ, ನಮ್ಮ ಸ್ಟೂಡೆಂಟ್ ಅಂಕಿತಾ ಏನು ಮಾಡ್ಯಾಳ ಅಂದ್ರೆ ಲೆಕ್ಕ ಮಂಡಳ ಕಾಪ್ಯಾಗ. ಹೆಂಗೆ ಮಾಡಿದೆ ಹೇಳಮ್ಮ? ನೀವು ಲೆಕ್ಕ ಹೇಳ್ಕೊಟ್ರಿಲ್ರಿ, ಒಂದು ಬಾಟಲಿನ ಬೆಲೆ 20 ರೂಪಾಯಿ ಆದರೆ 28 ಬಾಟಲಿನ ಬೆಲೆ ಎಷ್ಟು ಅಂತ ಹಾಕಿನ್ರಿ. ಒಂದು ಬಾಟಲಿನ ಬೆಲೆ =20 ರೀ. 28 ಬಾಟಲಿನ ಬೆಲೆ ನಂಗೆ ಗೊತ್ತಿಲ್ಲಲ್ರಿ, ಅದಕ್ಕೆ X ಹಾಕಿನ್ರಿ. ಲೆಕ್ಕ ಮಾಡಿದ್ರಿ. ಟೋಟಲ್ ಎಷ್ಟಾಯ್ತು? 560 ರೂಪಾಯಿ ಆಯ್ತು. ಮುನ್ನ ಎಷ್ಟು ಕೊಟ್ಟಿನ ಅಂತ ಹೇಳಿ ವಿಡಿಯೋದಾಗ? 148 ರೂಪಾಯಿ ಅಂದಿರ್ರಿ. 480 ರೂಪಾಯಿ. ಹಾಂ, ಅಂದ್ರೇನು? 560 ರೂಪಾಯಿ. 560 ರೂಪಾಯಿ ಕಳೆದಿವ್ರಿ, 80 ರೂಪಾಯಿ ಬಂದದ್ರಿ. ಅಂದ್ರೆ ನಂಗೆ ಎಷ್ಟು ಪ್ರಾಫಿಟ್ ಆಗ್ತದ? 80 ರೂಪಾಯಿ ನೋಡ್ರಿ. 28 ಸ್ಪ್ರೈಟ್ ಬಾಟಲ್ ಮಾಡಿದ್ರೆ ನನಗೆ 80 ರೂಪಾಯಿ ಪ್ರಾಫಿಟ್ ಆಗ್ತದೆ ರೀ. ಅಂಕಿತ ಲೆಕ್ಕ ಮಾಡ್ಕೊಂಡು ಬಂದಾಳ. ಜೋರ ಕ್ಲಾಪ್ಸ್ ಹಾಕ್ರಿ. ಥ್ಯಾಂಕ್ ಯು ಅಂಕಿತ. ಇಲ್ಲಿ ನೋಡ್ರಿ, ರಂಜಿತಾ ಈ ವರ್ಷ 9ನೇ ಅದಾಳ. ನಮ್ಮ ಶಾಲೆಗೆ ಎದ್ದು ಹೋದ ವರ್ಷ 8ನೇ ತರಗತಿ. ಇಲ್ಲಿ ಮುಗಿಸ್ಕೊಂಡು ಹೋಗ್ಯಾಳ. ಇವತ್ತು ಅವ್ರ ಸ್ಕೂಲ್ ಹಾಲಿಡೇ ಅದ ಅಂತೇಳಿ ನಂಬಲ್ಲಿ ಬಂದಾಳ. ಓಕೆ, ಹಾಯ್ ಮಾಡು. ಏನು ಮೇಡಮ್ ಈಗ?
ಬ್ಲೂ ಪ್ರಿಂಟಾ ಮೆಜರ್ಮೆಂಟ್ ಮಾಡಿವಲ್ಲ ಎಷ್ಟು ದಿನ ಮಾಡಿವಿ 2 ದಿನ ಮಾಡಿವಿ ಈಗ ಏನು ಮಾಡ್ಬೇಕು ನಾವೀಗ ಈ ಒಂದು ಡ್ರಾಯಿಂಗ್ ಶೀಟ್ ಮೇಲೆ ಈ ಡ್ರಾಯಿಂಗ್ ಶೀಟ್ ಮೇಲೆ ಏನು ಮಾಡ್ಬೇಕು ಈಗ ಬ್ಲೂ ಪ್ರಿಂಟ್ ರೆಡಿ ಮಾಡಬೇಕು ರೆಡಿ ಇದ್ದೀರಿ ಎಲ್ಲೋ ನಿಮ್ಮ ಆಯುಧಗಳು ಚಾರ್ಟ ಸಿಸ್ ಪೆನ್ಸಿಲ್ ರಬ್ಬರ ಎಲ್ಲ ಅವನ ಸ್ಟಾರ್ಟ್ ಮಾಡಮ್ಮೆ ರೈಟ್ ಇಡ್ಲಕತ್ತಿ ಏನು ಕರೆಕ್ಟ್ ಬರಬೇಕು ರೇಖಾ ಕರೆಕ್ಟ್ ಬರ್ಬೇಕಾ ರೈಟಾ ಕೋನ್ ಮಾಪಕ್ಕೆ ಇಡಬೇಕಿಲ್ಲ ಅದು ಕೋನ್ ಮಾಪಕ್ಕೆ ಯಾಕೆ ಇಡ್ತೀರಂದ್ರೆ ಗಾಡಿ ಹೆಂಗಿರ್ತಾವೆ 90 ಡಿಗ್ರಿ ಸ್ಟ್ರೇಟ್ ಬರಬೇಕಲ್ಲ ಇಲ್ಲ ನೀವು ಕೋನ್ ಮಾಪಕ್ಕೆ ಇಡ್ಲಾರ್ದೆ ಮಾಡ್ತಾರಂದ್ರೆ ಕ್ರಾಸ್ ಬರ್ತಾವೆ ಗಾಡಿಗಳು ಅದ್ರ ಸಲದಿಂದ ಕೋನ್ ಮಾಪಕ್ಕೆ ಇಟ್ಟು ಅಳಿಬೇಕು ನೋಡ್ರಿ ನಮ್ಮಲ್ಲಿ ಇದು ಮ್ಯಾಪ್ ಅದ ಈ ಮ್ಯಾಪ್ ಒಳಗೆ ಏನು ಮೆಜರ್ಮೆಂಟ್ ಅವಲ್ಲ ಈ ಮೆಜರ್ಮೆಂಟನ್ನು ಏನು ಮಾಡ್ಯಾರ 50 ಭಾಗಾಕಾರ ಮಾಡಿ ಲೆಕ್ಕ ಮಾಡ್ಕೊಂಡು ಬಂದಾರ ನೋಡ್ರಿ ಇಲ್ಲಿ ಅಂದರೆ ಈ ಲೆಕ್ಕಲ್ಲಿ ನಮ್ಗೆ ಏನಾಗ್ತದೆ ಡೈರೆಕ್ಟಾಗಿ ನಾವು ಇಳಿಸ್ಲಿಕ್ಕೆ ಈಸಿ ಆಗ್ತದೆ ಅಂತೇಳಿ ಆಲ್ರೆಡಿ ಮನೆಗೆ ಹೋಮ್ವರ್ಕ್ ಮಾಡ್ಕೊಂಡು ಬಂದಾರ ವೆರಿ ಗುಡ್ ಈಗ ನೆಕ್ಸ್ಟ್ ಎಲ್ಲಿಗಿದ್ದೀರಿ ಹಾಂ ನಮ್ಮ ಮ್ಯಾಪ್ ಎಲ್ಲಿಗೆ ಬಂತ್ರಿ ಈಗ ಗೇಟಿಗೆ ಅಂದ್ರೆ ಇಲ್ಲಿ ಇಳಿಸ್ಬೇಕಲ್ಲ ಏನೋ ಕಾಣಲಾಗ್ಯದಲ್ಲ ಸ್ವಲ್ಪ ಬೆಳಗ್ಗೆ ಬಿಡು ಹಾಂ ಇಲ್ಲವ ನೋಡ್ರಿ ಎಲ್ಲ ಏನು ಮಾಡಿ ಸಿಸ್ ಪೆನ್ಸಿಲ್ ಅಂತ ಹಾಕ್ಯಾರ ಎಲ್ಲ ಕ್ಲಾಸ್ ರೂಮ್ಗಳು ಇದು ಯಾವ್ದಾರ ಇದು ಆಫೀಸ್ ಹಾಂ 1 ಸೆಕೆಂಡ್ ಇಲ್ಲಿ ಏನೋ ಜಾಗ ಬಿಟ್ರಲ್ಲ ಸಂಧಿ ಇದನ ಇದು ಯಾವುದು ಬಾಹುಬಲಿ ರೂಮ್ ದೊಡ್ಡ ರೂಮ್ ಇದೆ ನಮ್ಮದು ಇದೆಲ್ಲ ಈಗ ಎಲ್ಲಿಗೆ ಬಂದದ ಬಂದದ್ರಿ ಗೇಟಿಗೆ ಇಳಿಸ್ತೇವೆ ಅಂದ್ರೆ ಆಲ್ಮೋಸ್ಟ್ ಅಲ್ಲ ಕೆಲಸ ಮುಗ್ದಂಗೆ ರೈಟಾ ಹಾಂ ನಿಂದರ್ ನೋಡ್ರಿ ಹಾಂ ಫೈನಲಿ ಏನಾಗ್ಯದ್ರಿ ಈಗ ನಮ್ಮದು ಆಲ್ಮೋಸ್ಟ್ ಆಲ್ 90% ಆದಂಗೆ ಆಗ್ಯದ ಇನ್ನೇನು ಇಳಿಸ್ಬೇಕಿಲ್ಲಿ ಬಾತ್ರೂಮ್ ಒಂದು ಇಳಿಸ್ಬೇಕ್ರಿ ಅದು ಇಳಿಸ್ಕೊಸಿಂದ ಸ್ವಲ್ಪ ಸ್ಕೆಚ್ಲಿಂದ ಕರೆಕ್ಟ್ ಮಾಡಿಬಿಟ್ರೆ ಏನಾಗ್ತದ ಕಂಪ್ಲೀಟ್ ಆಗ್ತದೆ ಓಕೆ ಡನ್ ರೈಟ್ ಇದೆಲ್ಲ ರೆಡಿ ಮಾಡಿ ಯಾರಿಗೆ ಕೊಡ್ಬೇಕ್ರಿ ಎಕ್ಸಾಮ್ ಸರಿ ಕೊಡಮ್ರಿ ಓಕೆ ಡನ್ ಬಾಯ್ ಹೇಳ್ರಿ ಏನದ ಏನು ಆಟ ಆಡೋರಿ ನಾವೇ ಬರ್ಬೇಕಾ ಪಿ ಟಿ ಪೀರಿಯಡ್ ಅದ ಈಗ ಪಿ ಟಿ ಪೀರಿಯಡ್ ನಿಮಗೆ ಇರ್ತದೆ ಸರ್ ಒಳಗೆ ಇರ್ತದೇನ ನಾವು ಆಟ ಕಲಿಸ್ಬೇಕಾ ನಡ್ರಿ ಹೋಗಮ್ಮ ಎಲ್ಲ ಗೊತ್ತ ಹಾಂ ಬರ್ತೇನೆ ನಡ್ರಿ ರೈಟಾ ಗಾಯ್ಸ್ ಸಮಯ ನೋಡಿ 5 ಆಗ್ತಾ ಇದೆ ಈಗ ನಮಗೆ ಒಂದು ಎಕ್ಸ್ಪ್ರೆಸ್ ಬಸ್ ಸಿಗ್ಲಿಕ್ಕತ್ತದ ನಾವು ಸುಮಾರು ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ಈ ಒಂದು ಬಸ್ ಸ್ಟ್ಯಾಂಡನ್ನು ವೇಟ್ ಮಾಡಿದ್ಮೇಲೆ ಈಗ ಒಂದು ಬಸ್ ಬಂತು ಅದು ಕೂಡ ಆಲ್ಮೋಸ್ಟ್ ಫುಲ್ ರಶ್ ಇದ್ದಂಗೆ ಕಾಣಿಸಕತ್ತದ ಗಾಯ್ಸ್ ಈಗ ತಾನೇ ನಾವು ಬಸ್ಸಿಂದ ಇಳಿದ್ವಿ ಈಗ ನಾವು ರಾಮ ಮಂದಿರ್ ಸರ್ಕಲಲ್ಲಿ ಇದ್ದೀವಿ ನೀವು ಮಾರ್ನಿಂಗ್ ಟೈಮಲ್ಲಿ ನೋಡಿದ್ರಲ್ಲ ಅದೇ ಸರ್ಕಲ್ ಇದು ಅಂದಾಗೆ ಈಗ ಸಮಯ 6:45 ಅಂದರೆ 6:45 7ಕ್ಕಿನ್ನೂ 15 ನಿಮಿಷ ಕಡಿಮೆ ಇದೆ ಈಗ ಬಂದು ನಾವಿಲ್ಲಿ ಇಳ್ಕೊಂಡಿದ್ದೀವಿ ರಾಮ ಮಂದಿರ್ ಸರ್ಕಲಲ್ಲಿ ನಮ್ಮ ಸರ್ ಅವರು ಮೊದಲು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರು ಅವರು ಪೊಲೀಸ್ ಫ್ರೆಂಡ್ ಭೇಟಿ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ತಾ ನಿಂತ್ಕೊಂಡಿದ್ರು ನಾನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ ಗಾಯ್ಸ್ ಇಲ್ಲಿ ನೋಡಿ ಮಾರ್ನಿಂಗ್ 7:25ಗೆ ನಾನು ಇದೇ ಪ್ಲೇಸಲ್ಲಿ ನಿಂತ್ಕೊಂಡು ಆಟೋಗೋಸ್ಕರ ವೇಟ್ ಮಾಡ್ತಾಯಿದ್ದೆ ಡ್ಯೂಟಿಗೆ ಹೋಗಬೇಕು ಅಂತೇಳಿ ಈಗ ಸಮಯ ಆಗ್ತಾಯಿದೆ 7:10 ಆಗ್ತಾಯಿದೆ 7:10 ನಿಮಿಷ ಆಗಿದೆ ಈಗ ತಾನೇ ನಾನು ಆಟೋದಿಂದ ಇಳಿದಿದ್ದೀನಿ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ ಗಾಯ್ಸ್ ನಾವು ಸ್ಕೂಲಲ್ಲಿ ದಿನಕ್ಕೆ 6 ಗಂಟೆ ಸ್ಕೂಲಲ್ಲಿ ಇರ್ತೀವಿ ಇನ್ನು 6 ಗಂಟೆ ಎಲ್ಲಿರ್ತೀವಪ್ಪ ಅಂತಂದರೆ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಬಸ್ಗಳಲ್ಲಿ ಇರ್ತೀವಿ ಹೋಗೋಕ್ಕೆ 2:15 ಗಂಟೆ ಬರೋಕ್ಕೆ 2:15 ಗಂಟೆ 5 ಗಂಟೆ ಅಲ್ಲೇ ಹೋಗುತ್ತೆ ಇನ್ನೊಂದು ಅವರ್ ಏನಪ್ಪ ಅಂತಂದರೆ ಬಸ್ಗೋಸ್ಕರ ವೇಟ್ ಮಾಡ್ತೀವಿ